ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಮುಖ್ಯವಾಗಿ ಸ್ಪಷ್ಟವಾದ ಬಟ್ಟೆ, ಆಕರ್ಷಕವಾದ ಕಿರುನಗು, ಅಲೆಯಂತಿರುವ ಕೂದಲು, ಎದ್ದು ಕಾಣುವ ವಾಚ್, ಶೂ ಧರಿಸೋದು ಸೈಕಾಲಜಿಕಲ್ ಆಗಿ ಒಬ್ಬ ಗಂಡಸಿನ ಮೇಲೆ ಹೆಣ್ಣಿಗೆ ಒಳ್ಳೆಯ ಇಮೇಜ್ ಉಂಟು ಮಾಡುತ್ತೆ. ಒಳ್ಳೆಯ ಪರ್ಫ್ಯೂಮ್ ಆಯ್ಕೊಂಡು ಬಳಸಿ ಇನ್ನೂ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಲು ಆಕಾಂಕ್ಷ. ನನ್ನ ಡ್ರೆಸ್ನಲ್ಲಿ ಏನು ಕೊರತೆ ಅಂತ ಡಾಕ್ಟರ್ ವಿಜಯ್ ಅಣ್ಣ, ಈಗ ನೀವು ಮತ್ತು ರಮಣ್ ಸರ್ ರಸ್ತೆಯಲ್ಲಿ ನಡೆದು ಹೋದರೆ ರಸ್ತೆ ಬದಿಯಲ್ಲಿರುವ ಗಂಡು ಹೆಣ್ಣುಗಳ ಗಮನ ಮೊದಲು ರಮಣ್ ಸರ್ ಮೇಲೇ ಬೀಳುತ್ತೆ. ಅವರ ನಾಗರಿಕ ಬಟ್ಟೆ, ಮಾತು, ಆ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವು ದಿನಗಳ ಹಿಂದೆ ಬಂದ ನನಗೆ ಅವರು ನಡೆದುಕೊಳ್ಳುವ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್, ಸಾರ್ವಜನಿಕ ಜಾಗದಲ್ಲಿ ಅವರು ಮಾತನಾಡುವ ರೀತಿ, ಇತರರೊಂದಿಗೆ ಬೆರೆಯುವ ರೀತಿಯಲ್ಲಿ ನನಗೆ ಅವ್ರ ಮೇಲೆ ಒಂದು ಗೌರವ ಉಂಟಾಯಿತು. ಅಂದಮೇಲೆ 4 ವರ್ಷದ ಫ್ರೆಂಡ್ ನಿಮ್ಮನ್ನು ಹೇಗೆ ಗಮನಿಸಿರಬಹುದು? ನಿಮ್ಮ ಮಾತು, ನಡಿಗೆ, ಉಡುಪು ಯಾವುದೋ ಒಂದು ಅವಳಿಗೆ ಇಂಪ್ರೆಸ್ ಮಾಡಿಲ್ಲ. ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬಹುದಿತ್ತಲ್ವಾ ಅಂದ್ಲು. ಊಟ ಮುಗಿಸಿ ಕೈ ತೊಳೆದ ರಮಣ್, ಆಕಾಂಕ್ಷ, ಪ್ರೀತಿ ಅನ್ನೋದು ಒಳ್ಳೆಯದು ಕೆಟ್ಟದ್ದನ್ನು ಹಾಗೆಯೇ ಒಪ್ಕೊಳುತ್ತೆ. ಒಬ್ಬರು ಇನ್ನೊಬ್ಬರಿಗಾಗಿ ಬದಲಾದರೆ ಯಾರೋ ಒಬ್ಬರು ಹ್ಯಾಪಿಯಾಗಿರ್ತಾರೆ ಮಾತ್ರ. ಆದರೆ ಮತ್ತೊಬ್ಬರಿಗಾಗಿ ಬದಲಾದವರ ಮನಸ್ಸಿನಲ್ಲಿ ಬರೀ ಶೂನ್ಯತೆ ಇರುತ್ತೆ. ಆಮೇಲೆ ಡಾಕ್ಟರ್ ವಿಜಯ್ ಧರಿಸುವ ಬಟ್ಟೆಯಲ್ಲಿ, ಮಾತನಾಡುವ ರೀತಿಯಲ್ಲಿ ನಾಗರಿಕತೆ ಇರಲಿ ಇಲ್ದಿರಲಿ ನಿಜವಾದ ಪ್ರೀತಿ ಇರುತ್ತದೆ. ಅವನು ಯಾವುದೇ ವ್ಯಾಸವಿಲ್ಲದವನು, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದವನು, ಒಳ್ಳೆ ಹುಡುಗ. ಅವನನ್ನು ಮದುವೆಯಾಗೋಳು ಅದೃಷ್ಟವಂತೆ. ಅದೇ ಸಮಯದಲ್ಲಿ ನನ್ನನ್ನು ತಗೋ, ನೋಡಲು ಡೀಸೆಂಟ್, ಒಳಗಡೆ ಪಕ್ಕಾ ಲೋಕಲ್. ಯಾರನ್ನು ಕೇವಲ ದೃಷ್ಟಿಯಿಂದ ಅಳೆಯಲು ಸಾಧ್ಯ ಇಲ್ಲ ಅಂದ ರಮಣ್. ಅವನು ನಿಜ ಹೇಳಿದ ತಕ್ಷಣ ಆಕಾಂಕ್ಷಳ ಮನಸ್ಸು ಅವನಿಗಾಗಿ ವಕಾಲತ್ತು ವಹಿಸ್ತು. ಸರ್, ನಾನು ಕೆಟ್ಟವನು ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಧೈರ್ಯ ಬೇಕು ಅಲ್ವಾ? ಅದರಲ್ಲೂ ನಿಜ ತಾನೇ ಇದೆ. ನೀವು ಅಂದ್ಕೊಂಡಿದ್ರೆ ಹೌದು ಅಂತ ಹೇಳಬಹುದಿತ್ತು ಅಲ್ವಾ? ಹಾಗಾದರೆ ನೀವು ನಿಜವನ್ನೇ ಹೇಳ್ತಾ ಇದ್ದೀರಾ? ಹಾಗಿದ್ಮೇಲೆ ನನ್ನ ಮಟ್ಟಿಗೆ ನೀವು ಒಳ್ಳೆಯವರೇ ತಾನೇ ಅಂದ್ಲು ಆಕಾಂಕ್ಷ. ಆಗ ರಮಣ್ ತುಟಿಗಳ ಮೇಲೆ ಒಂದು ಕಿರುನಗು ಮೂಡ್ತು. ಅದನ್ನು ನೋಡಿ ಅವಳು ಮುಖವನ್ನು ಗಂಟು ಹಾಕ್ಕೊಂಡು, ಯಾಕಾಗಿ ನಗ್ದಿದ್ದೀರಾ ಅಂದ್ಲು. ನಾನು ಯಾರು ಅಂತ ನನಗೆ ಮಾತ್ರ ಗೊತ್ತು. ನಾನೇ ವಿವರವಾಗಿ ಹೇಳ್ತಾ ಇದ್ದೇನೆ, ನಾನು ಕೆಟ್ಟವನು ಅಂತ. ಆದರೆ ನೀವು ನನ್ನನ್ನು ಒಳ್ಳೆಯವನು ಅಂತಿದ್ದೀರಾ. ಅದಕ್ಕೆ ನಕ್ಕೆ. ಈ ಪ್ರಪಂಚದಲ್ಲಿರುವ ಒಟ್ಟು ಕೊಳಕು ನನ್ನಲ್ಲೇ ಇದೆ. ನೀವು ನನ್ನ ಮೇಲೆ ಯಾವುದೇ ಗೌರವ ಇಟ್ಕೊಳ್ಬೇಡ. ನನ್ನ ಬಗ್ಗೆ ತಿಳಿದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಅಭಿಪ್ರಾಯವೆಲ್ಲ ಪೂರ್ತಿಯಾಗಿ ಬದಲಾಗಿ ನನ್ನನ್ನು ನೋಡಲು ಕೂಡ ಇಷ್ಟ ಆಗದೆ ಹೋಗುತ್ತೆ. ಇದೇ ನಾನು. ಈ ಪ್ರಪಂಚದಲ್ಲೇ ನಿಮ್ಮನ್ನು ಮತ್ತು ಡಾಕ್ಟರ್ ವಿಜಯ್ನನ್ನು ಬಿಟ್ಟರೆ ನನ್ನನ್ನು ಯಾರು ಒಳ್ಳೆಯವನು ಅಂತ ಹೇಳಿದ್ದೇ ಇಲ್ಲ. ನಮಗೆ ಇಷ್ಟ ಆದವರು ಏನು ಮಾಡಿದರೂ ಅದರಲ್ಲಿ ಕೊರತೆ ಕಾಣಿಸೋದಿಲ್ವಂತೆ. ಹಾಗೆಯೇ ಡಾಕ್ಟರ್ ವಿಜಯ್ ಕಣ್ಣಿಗೂ ನಾನು ಕಾಣಿಸ್ತಿದ್ದೀನಿ ಅನಿಸುತ್ತೆ. ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಿದವನು ಮಾಡಿ ಮೆಟ್ಟಿಲುಗಳನ್ನು ಹತ್ತಿದವನು ಹಿಂದೆ ತಿರುಗಿ ಬಂದು, ಈ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ಒಂದು ಮಾಯೆ. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಬರುವಾಗಲೂ ಹೇಳ್ದೆ ಬರುತ್ತೆ, ಹಾಗೆ ಹೋಗುವಾಗಲೂ ಹೇಳ್ದೆ ಹೊರಟು ಹೋಗುತ್ತೆ ಅಂದ. ನೀವು ಹೆಣ್ಣು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವೈದ್ಯರು. ಅದಕ್ಕೆ ನಾನು ಮನಸ್ಸಿನಲ್ಲಿರೋದನ್ನು ಬಹಿರಂಗವಾಗಿ ಹೇಳಿಬಿಡ್ತೀನಿ ಕೇಳಿ. ಒಂದು ಹಾಸಿಗೆಯ ಕೋಣೆಯಲ್ಲಿ ಒಬ್ಬ ಗಂಡು ಮತ್ತು ಹೆಣ್ಣು ಕಳೆಯೋದಕ್ಕೆ ಈ ಪ್ರಪಂಚದ ಜನ ಇಟ್ಕೊಂಡಿರುವ ಒಂದು ಹೆಸರೇ ಪ್ರೀತಿ. ಮನುಷ್ಯ ಪ್ರೀತಿ ಅಂತ ಸುಳ್ಳು ಹೇಳಿ ಹಾಸಿಗೆಯ ಕೋಣೆಯಲ್ಲಿ ತನ್ನ ಮುಂದಿನ ವಂಶವನ್ನು ಸೃಷ್ಟಿಸ್ತಾನೆ. ಒಬ್ಬ ಗಂಡು ಮತ್ತು ಹೆಣ್ಣು ಶಾರೀರಿಕವಾಗಿ ಒಂದಾಗಲು ಪ್ರೀತಿ ಎಂಬ ಒಂದು ಪದವನ್ನು ಬಳಸಿ ಒಂದಾಗ್ತಾರೆ. ಆ ಕೊಳಕಿನಲ್ಲೆಲ್ಲ ನನಗೆ ನಂಬಿಕೆನೇ ಇಲ್ಲ. ಮೂಡ್ ಬಂದರೆ ಆ ಕ್ಷಣದಲ್ಲೇ ಎಲ್ಲವನ್ನ ಮುಗಿಸ್ಬಿಡ್ಬೇಕು ಅಷ್ಟೇ. ಅದರ ಆಚೆಗೆ ಒಂದು ಹೆಣ್ಣಿನೊಂದಿಗೆ ಸಂಬಂಧ ಬೆಳೆಸಲು ಏನಿದೆ? ಅದಕ್ಕೆ ಯಾಕೆ ಪ್ರೀತಿ ಅಂತ ಸುಳ್ಳು ಹೇಳಿ ಒಂದೇ ಹೆಣ್ಣಿನ ಹತ್ರ ಪದೇ ಪದೇ ಹೋಗಬೇಕು? ನನಗೆ ಈ ಸಂಬಂಧಗಳಲ್ಲಿ ಎಂದಿಗೂ ನಂಬಿಕೆ ಇಲ್ಲ ಅಂತ ಹೇಳಿದವನು ಹೊರಟು ಹೋದ. ಯಾಕೋ ಅಲ್ಲಿವರೆಗೂ ಅವನ ಮೇಲೆ ಉನ್ನತ ಆಲೋಚನೆ ಇಟ್ಕೊಂಡಿದ್ದ ಆಕಾಂಕ್ಷಳ ಮನಸ್ಸಿನಲ್ಲಿ ಏನೋ ಒಂದು ಡಿಫ್ರೆಂಟ್ ಆದಂತೆ ಭಾಸವಾಯಿತು. ಮನಸ್ಸಿನಲ್ಲಿ ಒಂದು ಹಂಬಲ ಉಂಟಾಯಿತು. ಕಾಣುವೆನಾ ಅವನ ಪ್ರೀತಿಯನ್ನು,
ಅಂತ ಸವಾಲು ಹಾಕುವಂತೆ ಬೆಳಗ್ಗೆ ಕೆಲಸಕ್ಕೆ ಹೊರಟವಳ ಮುಖದಲ್ಲಿ ಸಾವಿರ ಪ್ರಶ್ನೆಗಳು. ಎಲ್ಲರೂ ತನ್ನನ್ನು ಒಪ್ಕೊಳ್ತಾರಾ ಅಥವಾ ಅಪಹಾಸ್ಯ ಮಾಡ್ತಾರಾ ಅಂತ ಹಲವು ಯೋಚನೆಗಳು. ಅಷ್ಟರಲ್ಲೇ ಹೊರಟು ಬಂದವಳ ಮುಖದಲ್ಲಿ ಯೋಜನೆಗಳ ಗೆರೆಗಳೆಲ್ಲ ಓಡುವುದು ಕಂಡ ರಮಣ್. ಆಕಾಂಕ್ಷ, ರಿಲ್ಯಾಕ್ಸ್ ಆಗಿರಿ. ಏನಾದರೂ ಪ್ರಾಬ್ಲಮ್ ಆದರೆ ಫೋನ್ ಮಾಡಿ. ಮುಂದಿನ ಕ್ಷಣವೇ ನಾನು ಅಥವಾ ವಿಜಯ್ ಬಂದು ನಿಮ್ಮನ್ನು ಪಿಕಪ್ ಮಾಡ್ಕೊಳ್ತೀವಿ ಅಂದ. ಥ್ಯಾಂಕ್ಸ್ ಸರ್ ಅಂದ್ಲು. ವಿಜಯ್, ಅಯ್ಯಯ್ಯೋ, ಯಾವಾಗ ನೋಡಿದ್ರು ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್, ಇದನ್ನು ಬಿಟ್ಟರೆ ಹೇಳಲು ಬೇರೆ ಪದವೇ ಇಲ್ವಮ್ಮ ನಿಂಗೆ ಅಂದ. ಅಣ್ಣ, ಅವ್ರು ಮಾಡಿದ ಸಹಾಯಕ್ಕೆಲ್ಲ ನನ್ನ ಹತ್ರ ಮಾಡಲು ಅಥವಾ ಕೊಡಲು ಬೇರೆ ವಸ್ತು ಇಲ್ಲ, ಅದಕ್ಕೆ ಮನಸಾರೆ ಧನ್ಯವಾದ ಅಷ್ಟೇ ತಾನೇ ಹೇಳಲು ಸಾಧ್ಯ. ಹಾಗೆ ನೋಡಿದರೆ ನೀವು ವರ್ಷ ಪೂರ್ತಿ ಅಣ್ಣನಿಗೆ ಹೇಳ್ತಲೇ ಇರಬೇಕು ಅಂದ. ಆಕಾಂಕ್ಷ, ವರ್ಷ ಪೂರ್ತಿ ಹೇಳಬೇಕು ಅನ್ನೋದು ನಿನ್ನ ಆಸೆನಾ ಅಂದ ಡಾಕ್ಟರ್ ವಿಜಯ್. ಇಲ್ಲೇ ಇದ್ದರೆ ಹೇಳ್ತಾ ಇರ್ತೀನಿ, ಇಲ್ವಾ ಸರ್ ಅಂತ ಆಕಾಂಕ್ಷ ಅವನ ಮುಖ ನೋಡಲು ರಮಣ್ ಕೂಡ, ಈ ಧನ್ಯವಾದಗಳೆಲ್ಲ ಬೇಡ ಆಕಾಂಕ್ಷ, ನೀನು ಇಲ್ಲೇ ಧಾರಾಳವಾಗಿ ಇರಬಹುದು. ಸರಿ ಹೊರಡಿ, ನಾನು ಡ್ರಾಪ್ ಮಾಡ್ತೀನಿ ಅಂದ. ಸರ್, ನಿಮಗೆ 1000 ಕೆಲಸಗಳಿರ್ತವೆ. ಈಗಾಗಲೇ ನಾನು ನಿಮಗೆ ಅಂಟಿಕೊಂಡಿರುವ ಒಂದು ತೊಂದರೆ, ಅದು ಸಾಲದಾ? ಅದು ಸಾಲದಕ್ಕೆ ಇನ್ನೂ ತೊಂದರೆ ಕೊಡಲು ಬಯಸೋದಿಲ್ಲ ಸರ್. ಇವತ್ತು ನಾನು ಬಸ್ನಲ್ಲಿ ಹೋಗ್ತೀನಿ, ದಾರಿ ಮಾತ್ರ ಹೇಳಿಬಿಡಿ ಅಂದ್ಲು. ಡಾಕ್ಟರ್ ವಿಜಯ್, ಆಕಾಂಕ್ಷ, ಈ ಮನೆಗೆ ಬರುವ ಕೆಲಸದವರೇ ಕಾರ್ನಲ್ಲಿ ಬರೋದು. ನಮ್ಮ ಮನೆ ಕಾರ್ ಅವರನ್ನು ಪಿಕಪ್ ಡ್ರಾಪ್ ಮಾಡಿ ಇರುತ್ತೆ. ಇನ್ನು ನೀನು ಅಣ್ಣನ ಗೆಸ್ಟ್, ನಿನ್ನನ್ನು ಬಸ್ನಲ್ಲಿ ಬಿಡ್ತಾನಾ ಏನು ಅಂದ. ಅವಳು ಧರ್ಮ ಸಂಕಟದಿಂದ ಅವನನ್ನು ನೋಡಲು, ಅವನು, ನಿಮಗೆ ನನ್ನೊಂದಿಗೆ ಬರೋದ್ರಲ್ಲಿ ಸಂಕೋಚ ಇದ್ದರೆ ನೀವು ಧಾರಾಳವಾಗಿ ಡಾಕ್ಟರ್ ವಿಜಯ್ ಜೊತೆ ಹೋಗಬಹುದು ಅಂದ. ರಮಣ್ ಸರ್, ನೀವು ಮಾತನಾಡದೆ ವಕೀಲಿ ಓದಬಹುದಿತ್ತು. ಕೆಲವು ಬಾರಿ ಮರು ಮಾತನಾಡದಂತೆ ಕ್ವಶನ್ ಕೇಳ್ತೀರಾ. ನಾನು ನಿಮಗೆ ಹೊರೆಯಾಗಬಾರ್ದು ಅಂತ ಯೋಚಿಸಿದ್ರೆ ನೀವು ಹೀಗೆ ಮಾತನಾಡ್ತೀರಲ್ಲ. ಸರಿ ಬನ್ನಿ ಹೋಗೋಣ ಅಂತ ಹೇಳ್ತಾ ಅವಳು ಅವನಿಗೆ ಮುನ್ನಡೆದ್ಲು. ವಿಜಯ್ ಅವನ ಹತ್ರ ಬಂದು, ಅಣ್ಣ, ಆಕಾಂಕ್ಷ ನಿಮ್ಮ ಜೊತೆ ಇರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ, ಹೌದು ತಾನೇ? ಏನೋ ಒಂಥರ ಬಯಾಲಜಿ ಸ್ಟಾರ್ಟ್ ಆಗಿರೋ ಹಾಗಿದೆಯಲ್ಲ ಅಂದ. ಹೋಗೋ ಮೂರ್ಖ, ಈ ಬಯಾಲಜಿ ಕೆಮಿಸ್ಟ್ರಿ ಎಲ್ಲ ನನ್ನ ಜೀವನದಲ್ಲಿ ಯಾರ ಮೇಲೂ ಬರೋದಿಲ್ಲ. ಈ ಪ್ರಪಂಚದಲ್ಲಿ ನನ್ನ ಆಸೆನೇ ಬೇರೆ, ಇದರಲ್ಲಿ ಆಕಾಂಕ್ಷ ಕೇವಲ ನನ್ನ ಕರ್ತವ್ಯ ಅಷ್ಟೇ ಅಂದ. ಕಾಲವೋ ಸಮಯವೋ ಗೊತ್ತಿಲ್ಲ, ಅವಳ ಕೆಟ್ಟ ಸಮಯವೋ ಅಥವಾ ನನ್ನ ಕೆಟ್ಟ ಸಮಯವೋ, ಪಾಪ ಯಾವುದೇ ಸಂಬಂಧ ಇಲ್ಲದೆ ನನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡ ಹುಡುಗಿ ಅವಳು. ಆ ಒಂದು ಕರ್ತವ್ಯಕ್ಕಾಗಿ ಮಾತ್ರ ನಾನು ಇದೆಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ ರಮಣ್. ಏನೋ ಒಂದನ್ನು ಮರೆತು ತೆಗೆದುಕೊಂಡು ಹೋಗಲು ಬಂದಿದ್ದ ಆಕಾಂಕ್ಷಗಳಿಗೆ ಆ ರಮಣ್ಣ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿದ್ವು. ಅಷ್ಟೇನಾ ನನ್ನ ಸ್ಥಾನ ಅನ್ನುವಂತೆ ಅವಳು ಅವನನ್ನು ನೋಡಿದ್ಲು. ಅವಳ ಎದುರಿಗೆ ಬಂದ ರಮಣ್ ಅವಳ ಕಣ್ಗಳನ್ನು ನೇರವಾಗಿ ಎದುರಿಸಲು ಸಾಧ್ಯ ಆಗದೆ ಅವಳನ್ನು ಒಮ್ಮೆ ನೋಡಿ ಏನು ಹೇಳ್ದೆ ಕಾರಿನ ಕಡೆಗೆ ನಡೆದು ಹೋದ. ಕೇವಲ ಕರ್ತವ್ಯ ಮಾತ್ರವೇ ಅಂತ ಯೋಚಿಸಿದಾಗ ಅವನ ಮನಸ್ಸಿಗೂ ಎಲ್ಲೋ ಒಂದು ಕಡೆ ನೋವಾಯಿತು. ಅವನ ಒಳಗಿನ ಮನಸ್ಸು ಅವನನ್ನೇ ಪ್ರಶ್ನಿಸ್ತು, ನಿಜ ಹೇಳು ರಮಣ್, ಕೇವಲ ಕರ್ತವ್ಯಕ್ಕಾಗಿ ಮಾತ್ರ ಇವಳನ್ನು ಇಷ್ಟೊಂದು ಜಾಗರೂಕತೆಯಿಂದಾಗಿ ನೋಡ್ಕೊಳ್ತಾ ಇದೆಯಾ ಅಂತ. ಆದರೆ ಉತ್ತರ ಗೊತ್ತಿದ್ರೂ ಉತ್ತರಿಸಲಾಗದ ಮಗುವಿನಂತೆ ಅವನು ಮೌನಕ್ಕೆ ಶರಣಾದ. ಅಂತ ಆಕಾಂಕ್ಷಳ ಮುಖ ಸಂಪೂರ್ಣವಾಗಿ ಬಾಡಿ ಹೋಯಿತು. ತನ್ನ ಮನಸ್ಸು ಅವನಿಂದ ಏನನ್ನ ನಿರೀಕ್ಷಿಸ್ತಿದೆ ಅನ್ನೋದು ಆ ಮುಗ್ಧೆಗೆ ಅರ್ಥವಾಗ್ತಾ ಇರಲಿಲ್ಲ. ಅವಳ ಮನಸ್ಸು ಅವಳನ್ನು ಕೇಳತೊಡಗಿತು. ಅವರಿಗೂ ನನಗೂ ಇರುವ ಸಂಬಂಧ ಕೇವಲ ಕರ್ತವ್ಯ ಮಾತ್ರನಾ, ಬೇರೇನೂ ಇಲ್ವಾ ಅಂತ ಯೋಚಿಸಿದಾಗ ಅವಳಿಗೂ ತುಂಬಾ ಬೇಸರ ಆಯಿತು. ಅಲ್ಲಿವರೆಗೂ ಹೊಸ ಕೆಲಸಕ್ಕೆ ಹೋಗಬೇಕು ಅನ್ನೋ ಉತ್ಸಾಹದಲ್ಲಿದ್ದ ಅವಳ ಮನಸ್ಸು ಈಗ ತಣ್ಣಗಾಗಿತ್ತು. ಯಾವುದ್ರ ಮೇಲೂ ಗಮನ ಹರಿತಾ ಇರಲಿಲ್ಲ. ಕಾರ್ ಹತ್ತಿ ಕುಳಿತವಳು. ರಮಣ್ ಅವಳನ್ನು ಆಸ್ಪತ್ರೆ ಬಳಿ ತಂದು ಬಿಡೋವರೆಗೂ ಅವನೊಂದಿಗೆ ಒಂದು ಮಾತನ್ನು ಕೂಡ ಆಡಲಿಲ್ಲ ಅವಳ ಆ ಮೌನ ರಮಣ್ಣನ್ನು ಕಾಡತೊಡಗಿತು. ಅವಳು ಆಸ್ಪತ್ರೆಗೆ ಒಳಗೆ ಹೋಗೋವರೆಗೂ ನೋಡ್ತಾ ನಿಂತಿದ್ದ ರಮಣ್ ಅವಳು ಹೋದ ತಕ್ಷಣ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಹೇಳ್ದ, ಲೋ ಮಚಿ, ಅವಳನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊ.
ನಿನ್ನನ್ನು ನಂಬಿ ಇಲ್ಲಿಗೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅದು ಹೊಸ ಆಸ್ಪತ್ರೆ. ಆಕಾಂಕ್ಷ ರಿಸೆಪ್ಷನ್ಗೆ ಹೋಗಿ ತಾನು ಭೇಟಿಯಾಗಬೇಕಿದ್ದ ವೈದ್ಯರನ್ನ ಹೆಸರನ್ನು ಹೇಳಿ ಅನುಮತಿ ಪಡೆದು ಅಲ್ಲಿಯೇ ಕಾಯ್ತಾ ಕುಳಿತಳು. ಕೆಲಸಕ್ಕಾಗಿ ಬಂದಿದ್ರು, ಅವಳ ಮನಸ್ಸು ಮಾತ್ರ ರಮಣ್ ಆಲೋಚನೆಯಲ್ಲೇ ಮುಳುಗಿತು. ಅಲ್ಲಿ ಕುಳಿತಿದ್ದಾಗ ಸುತ್ತಮುತ್ತ ಹೋಗುವವರು ಬರುವವರು ಎಲ್ಲರೂ ತನ್ನನ್ನೇ ನೋಡ್ತಾ ಇರುವಂತೆ ಅವಳಿಗೆ ಭಾಸವಾಯಿತು. ಯಾರನ್ನು ನಿಮಿತ್ತ ನೋಡುವ ಧೈರ್ಯವಿಲ್ಲದೆ ತಲೆಯನ್ನು ತಗ್ಗಿಸಿ ಕುಳಿತುಕೊಂಡ್ಳು ಆಕಾಂಕ್ಷ. ಹೀಗೆ ಸ್ವಲ್ಪ ಸಮಯದ ನಂತರ ರಿಸೆಪ್ಷನ್ ಹುಡುಗಿ ಕರೆಯಲು ಅವಳೊಂದಿಗೆ ಡಾಕ್ಟರ್ ಸಿರಾಜ್ ಅವರ ಕೋಣೆಗೆ ಹೋದಳು. ಡಾಕ್ಟರ್ ಸಿರಾಜ್ ಅವಳನ್ನು ಮೇಲಿಂದ ಕೆಳಗಿನವರೆಗೂ ಒಮ್ಮೆ ಸೂಕ್ಷ್ಮವಾಗಿ ನೋಡಿದ. ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲದ ಆ ರಮಣನನ್ನು ಇವಳು ಹೇಗೆ ಬದಲಾಯಿಸಿದ್ಲು ಅನ್ನೋ ಆಶ್ಚರ್ಯ ಅವನ ಕಣ್ಗಳಲ್ಲಿತ್ತು. ಆಕಾಂಕ್ಷ ಅವನನ್ನು ಭೇಟಿಯಾಗಿ ಕೆಲಸದ ಆದೇಶ ಪತ್ರವನ್ನು ಅಂದರೆ ಅಪಾಯಿಂಟ್ಮೆಂಟ್ ಲೆಟರನ್ನು ಪಡ್ಕೊಂಡು ಜನರಲ್ ಹಾಸ್ಪಿಟಲ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ಅಷ್ಟರಲ್ಲೇ ಚಾರು ಅಲ್ಲಿಗೆ ಬಂದು ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾ, ನೀವು ರಮಣ್ ಸರ್ ಮೂಲಕ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ಲು. ಹೌದು ಅಂತ ಆಕಾಂಕ್ಷಳ ಮನಸ್ಸಿನಲ್ಲಿ ಸಣ್ಣದೊಂದು ಆತಂಕ ಶುರುವಾಯಿತು. ಈಕೆ ಆ ವಿಡಿಯೋ ನೋಡಿ ನನ್ನನ್ನು ಕಿಂಡಲ್ ಮಾಡ್ತಿದ್ದಾಳಾ ಅಂತ ಹೆದರಿದ್ಲು. ಅಲ್ಲಿ ಯಾರು ತನ್ನ ನೋಡಿದರೂ ಆ ವಿಡಿಯೋ ವಿಷಯದ ಕಣ್ಣಿಂದಲೇ ನೋಡ್ತಾ ಇದ್ದಾರೇನೋ ಅನ್ನೋ ಭಯ ಅವಳನ್ನು ಕಾಡ್ತಾ ಇತ್ತು. ಯಾಕೆ ನಾನು ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮ ಮುಖದಲ್ಲಿ ಇಷ್ಟೊಂದು ಗಾಬರಿ ಅಂದ್ಲು ಚಾರು. ನಿಮಗೂ ರಮಣ್ ಸರ್ ಗೊತ್ತಾ ಅಂತ ಕೇಳಿದ್ಲು ಆಕಾಂಕ್ಷ. ಅಯ್ಯೋ, ಅವರನ್ನು ಇಡೀ ಊರಿಗೆ ಗೊತ್ತು. ಅವರು ನಮ್ಮ MD ಸಿರಾಜ್ ಅವರ ಬೆಸ್ಟ್ ಫ್ರೆಂಡ್. ಸ್ವಲ್ಪ ಸಮಯದ ಮುನ್ನ ನೀವು ಅವ್ರ ಕಾರಿಂದ ಇಳಿಯೋದನ್ನು ನಾನು ನೋಡಿದೆ, ಅದಕ್ಕೆ ಕೇಳಿದೆ ಅಷ್ಟೇ ಅಂದ್ಲು ಚಾರು. ಅದನ್ನು ಕೇಳಿ ನಿಟ್ಟುಸಿರು ಬಿಟ್ಟ ಆಕಾಂಕ್ಷ, ಹೌದು, ಅವರ ಮೂಲಕನೇ ನಾನು ಇಲ್ಲಿಗೆ ಬಂದಿದ್ದು ಅಂದ್ಲು. ಅಲ್ಲಿ ವಿಜಯ್ ಅಂತ ಒಬ್ಬ ದಡ್ಡ ನನಗೆ ಗೊತ್ತು, ಅದಕ್ಕೆ ಕೇಳಿದೆ, ಅವನು ಹೇಗಿದ್ದಾನೆ ಅಂದ್ಲು ಚಾರು. ಹೌದು, ನಿಮ್ಗೆ ಯಾರು ಗೊತ್ತು, ನಿಮ್ಮ ಹೆಸರೇನು ಅಂದ್ಲು ಆಕಾಂಕ್ಷ. ಅಯ್ಯೋ ದೇವ್ರೇ, ಮೊದಲ ದಿನವೇ ಇಷ್ಟೊಂದು ಮರಗುಳಿತನವೇ. ನಾನು ಪರಿಚಯ ಮಾಡಿಕೊಳ್ಳುವಾಗ ಗಮನಿಸ್ಲಿಲ್ವೇ, ನನ್ನ ಹೆಸರು ಚಾರು ಅಂದ್ಲು. ಓ ಇವರೇನಾ ಆ ಚಾರು, ತುಂಬ ಒಳ್ಳೆಯದಾಯಿತು ಅಂತ ಯೋಚಿಸಿದ ಆಕಾಂಕ್ಷಳಿಗೆ ಈಕೆ ವಿಜಯ್ನ ಪ್ರೇಯಸಿ ಅಂತ ನೆನಪಾಗ್ತಿದ್ದಂತೆ ಅವಳ ಮೇಲೆ ಒಂದು ಆತ್ಮೀಯತೆ ಮೂಡ್ತು. ತಕ್ಷಣ ಅವಳ ಕೈ ಚಾಚಿದ್ಲು. ಚಾರು ಕೂಡ ಮುಗುಳ್ನಗ್ತಾ ತನ್ನ ಕೈ ಚಾಚಿ ಇಬ್ಬರು ಶೇಕ್ ಹ್ಯಾಂಡ್ ನೀಡಿದ್ರು. ವಿಜಯ್ ಹೇಗಿದ್ದಾನೆ ಅಂತ ಚಾರು ಕುತೂಹಲದಿಂದ ಕೇಳಿದ್ಲು. ಅವ್ರಿಗೇನಂತೆ, ವಿಜಯ್ ಅಣ್ಣ ಚೆನ್ನಾಗೇ ಇದ್ದಾರೆ ಅಂದ್ಲು ಆಕಾಂಕ್ಷ. ಅಬ್ಬಾ, ಅವನನ್ನು ಅಣ್ಣ ಅಂತ ಕರಿತಿರುವ ಮೊದಲ ಹುಡುಗಿ ನೀನೇ ಇರಬೇಕು. ಅವನಿಗೆ ಯಾರಾದರೂ ಅಣ್ಣ ಅಂದರೆ ಆಗೋದೇ ಇಲ್ವೇ? ಆದರೆ ಅವರಿಗೆ ತಂಗಿ ಅಂದರೆ ತುಂಬ ಇಷ್ಟ ಅಂತ ನಗ್ತಾ ಆಕಾಂಕ್ಷ ಕೇಳಿದ್ಲು. ನಿಮಗೆ ವಿಜಯಣ್ಣ ಹೇಗೆ ಗೊತ್ತು? ಅವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ. ಹೌದು, ಅವನಿಗೆ ಮದುವೆ ಏನಾದರೂ ಆಗಿದೆಯಾ ಅಂತ ನಿರೀಕ್ಷೆಯಿಂದ ಕೇಳಿದ್ಲು ಚಾರು. ನೀವು ಅಣ್ಣನ ಫ್ರೆಂಡ್ ಆಗಿದ್ಕೊಂಡು ನಿಮಗೆ ಈ ವಿಷಯ ಗೊತ್ತಿಲ್ವಾ ಅಂತ ಆಕಾಂಕ್ಷ ಕೇಳಿದಾಗ ಚಾರು ಬೇಸರದಿಂದ, ಇಲ್ಲ, ಈಗ ಸ್ವಲ್ಪ ದಿನದಿಂದ ನಾವು ಮಾತನಾಡ್ಕೊಳ್ತಿಲ್ಲ ಅಂದ್ಲು. ಹೋ, ಅವರಿಗೆ ಇನ್ನೂ ಮದುವೆ ಆಗಿಲ್ಲ. ಅಣ್ಣ ಯಾರನ್ನು ತುಂಬ ಪ್ರೀತಿಸ್ತಾ ಇದ್ರಂತೆ, ಆದರೆ ಅವಳು ಇವರನ್ನು ಬೇಡ ಅಂತ ತಿರಸ್ಕರಿಸಿದ್ದಂತೆ. ಈಗಲೂ ಕೂಡ ಅವಳು ನೆನಪಲ್ಲೇ ಇದ್ದಾರೆ. ಪಾಪ ಅಣ್ಣ ಅವರು ಅಂದ್ಲು ಆಕಾಂಕ್ಷ. ಆ ಮಾತುಗಳನ್ನ ಕೇಳಿದ ಚಾರು ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗೆ ಮೂಡಿದ್ರು. ಅದರ ಹಿಂದೆ ಒಂದು ನೋವು ಬಂದು ಹೋದುದನ್ನು ಆಕಾಂಕ್ಷ ಗಮನಿಸಿದ್ಲು. ಈಕೆಗೂ ವಿಜಯಣ್ಣನ ಮೇಲೆ ಇಷ್ಟ ಇದೆ ಅನ್ನೋದು ಅವಳ ಪ್ರಶ್ನೆಯಲ್ಲೇ ತಿಳಿತಾ ಇದೆ. ಇವಳು ಅಣ್ಣನನ್ನು ಎಷ್ಟು ಪ್ರೀತಿಸ್ತಾಳೆ ಅನ್ನೋದು ಇನ್ನು ಕೆಲವು ದಿನಗಳ ಒಡನಾಡಿ ತಿಳ್ಕೊಂಡು ಆಮೇಲೆ ಅಣ್ಣನಿಗೆ ಹೇಳಬೇಕು ಅಂದ್ಕೊಂಡ್ಳು ಆಕಾಂಕ್ಷ. ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ನಂತರ ಇಬ್ಬರ ನಡುವೆ ಒಂದು ಒಳ್ಳೆಯ ಸ್ನೇಹ ಮತ್ತು ತಿಳುವಳಿಕೆ ಮೂಡ್ತು. ಅದರ ನಂತರ ಇಬ್ಬರು ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾದರು. ಕೆಲಸ ಮುಗಿಸಿ ಆಸ್ಪತ್ರೆಯಿಂದ ಹೊರಗೆ ಬರುವಾಗ ವಿಜಯ್ ಅಲ್ಲೇ ಕಾಯ್ತಾ ನಿಂತಿದ್ದ. ಅಲ್ಲಿ ರಮಣ್ ಇಲ್ಲದೆ ಇರೋದನ್ನು ನೋಡಿ ಆಕಾಂಕ್ಷಳಿಗೆ ಸಣ್ಣ ನಿರಾಸೆ ಆಯಿತು. ಆದರೆ ಅದನ್ನು ಮರೆಮಾಚಿ ನಕ್ಲು ಆಕಾಂಕ್ಷ. ಹೊರಗೆ ಬಂದವಳೆ, ಅಣ್ಣ ನೀವು ನನಗಾಗಿ ಬಂದಿದ್ದೀರಾ ಅಥವಾ ನಿಮ್ಮ ಚಾರುಗಾಗಿ ಬಂದಿದ್ದೀರಾ ಅಂತ ರೇಗಿಸಿದ್ಲು. ನಿನಗಾಗಿ ಮಾತ್ರನೇ ಬಂದಿದ್ದು. ರಮಣ್ ಅಣ್ಣನಿಗೆ ಒಂದು ಮುಖ್ಯವಾದ ಮೀಟಿಂಗ್ ಇದ್ದಿದ್ದರಿಂದ ನಿನ್ನನ್ನು ಪಿಕಪ್ ಮಾಡ್ಕೊಳ್ಳಲು ಮೆಸೇಜ್ ಕಳಿಸಿದ್ರು. ಇಲ್ಲಿ ನೋಡು, ಹೊರಟ್ಲಾ, ಪಿಕಪ್ ಮಾಡ್ಕೊಂಡಿಯಾ ಅಂತ ಎಷ್ಟು ಮೆಸೇಜ್ ಮಾಡಿದ್ದಾರೆ ಅಂತ.
ಯಾರು ಫೋನ್ ಮಾಡಿದರೂ ಕೆಲಸದ ಸಮಯದಲ್ಲಿ ಫೋನ್ ಎತ್ತದ ಮನುಷ್ಯ ಅವರು. ಆದರೆ ನಿಮ್ಮ ಬಗ್ಗೆ ಎಷ್ಟು ಬಾರಿ ವಿಚಾರಿಸಿದ್ದಾರೆ ನೋಡು ಅಂದ ವಿಜಯ್. ಅವನ ಮಾತುಗಳು ರಮಣ್ ಬರದೇ ಇದ್ದಿದ್ದಕ್ಕೆ ಬೇಸರಗೊಂಡಿದ್ದ ಆಕಾಂಕ್ಷಳ ಮನಸ್ಸಿಗೆ ತಣ್ಣನೆಯ ಮುಲಾಮು ಹಚ್ಚಿದಂತೆ ಆಯಿತು. ಆದರೂ ರಮಣ್ ಆಡಿದ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಪ್ರತಿಧ್ವನಿಸಿದ್ವು. ಪರವಾಗಿಲ್ಲ ಅಣ್ಣ, ರಮಣ್ ಸರ್ ಕೇವಲ ಕರ್ತವ್ಯಕ್ಕಾಗಿ ತಾನೇ ನನ್ನನ್ನು ಅವ್ರ ಮನೆಯಲ್ಲಿ ಇರಿಸ್ಕೊಂಡಿದ್ರು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಲ್ವಾ ಅಂತ ಹೇಳುವಾಗ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ನೋವಿತ್ತು. ಅದನ್ನು ಗಮನಿಸಿದ ವಿಜಯ್, ಆಕಾಂಕ್ಷ, ಅಣ್ಣ ಮಾತನಾಡೋದೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ. ಅವರು ತುಂಬ ಪ್ರೀತಿ ಇರುವಂಥ ವ್ಯಕ್ತಿ. ಆದರೆ ಅವರು ಬೆಳೆದ ಪರಿಸರ ಆಗಿದೆ, ಅವರಿಗೆ ನಡೆದ ಘಟನೆಗಳು ಕೂಡ ಹಾಗೇ ಇವೆ. ಅದಕ್ಕಾಗಿಯೇ ಅವರು ತಮ್ಮ ಪ್ರೀತಿಯನ್ನು ಯಾರ ಮೇಲೂ ತೋರಿಸೋದಿಲ್ಲ, ವ್ಯಕ್ತಪಡಿಸೋದೂ ಇಲ್ಲ. ಅವರೇ ಒಳಗಡೆ ಅಪಾರವಾದ ಕಾಳಜಿದೆ. ನನ್ನ ಅವರಿಗೆ ಇಷ್ಟ ಅಂತಲೇ ನಾನು ಭಾವಿಸ್ತೀನಿ. ಆದರೆ ಅದನ್ನು ತೋರಿಸಲು ಅವರಿಗೆ ಬರೋದಿಲ್ಲ. ತುಂಬ ಒಳ್ಳೆಯವರು ನಮ್ಮಣ್ಣ, ಅಷ್ಟನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊ. ಬಾ ಹೋಗೋಣ ಅಂದ. ಒಂದು ನಿಮಿಷ ಅಣ್ಣ ಅಂದವಳು ಅಲ್ಲಿ ಹೋಗ್ತಾ ಇದ್ದ ಚಾರುನನ್ನು ಹತ್ರ ಕರೆದು, ಅಣ್ಣ ಇವರು ಚಾರು, ನನ್ನ ಹೊಸ ಫ್ರೆಂಡ್ ಅಂದ್ಲು. ಹಲೋ ಅಂದನು ವಿಜಯ್ ಏನೂ ತಿಳಿದವನಂತೆ. ಏನಪ್ಪ ಇದು, ಏನೂ ತಿಳಿಯದವನ ತರಹ ಹಲೋ ಅಂತಿದೀಯಾ? ನಾನು ಚಾರು ಕಣೋ ಅಂದ್ಲು ಚಾರು ನಕ್ಕಂತೆ ನಟಿಸ್ತಾ. ನಿಮಗೆಲ್ಲ ನನ್ನ ಕಂಡ್ರೆ ಆಗೋದೇ ಇಲ್ವಲ್ಲ ಮೇಡಮ್, ಆಮೇಲೆ ಪರಿಚಯ ಇಲ್ದವನ ಥರ ತಾನೇ ಇರಬೇಕು ಅಂದ ವಿಜಯ್ ರೂಢಿಯಾಗಿ. ಅದರ ನಂತರ ಚಾರು ಅಲ್ಲಿ ನಿಲ್ಲದೆ ತಕ್ಷಣ ಹೊರಟು ಹೋದ್ಲು. ಅವಳು ಹೋಗುವಾಗ ಕೈಗಳಿಂದ ಕಣ್ಣುಗಳನ್ನು ಒರೆಸ್ಕೊಳ್ತಿರೋದನ್ನು ನೋಡಿ ಅವಳ ಕಣ್ಗಳು ತುಂಬಿ ಬಂದಿವೆ ಅನ್ನೋದನ್ನು ಆಕಾಂಕ್ಷ ಗ್ರಹಿಸಿದ್ಲು. ಯಾಕಣ್ಣ ಹೀಗೆ ಮಾಡಿದ್ರಿ? ಪಾಪ ಅವಳು ಇವತ್ತು ಬೆಳಗಿನಿಂದ ನಿಮ್ಮ ಬಗ್ಗೆ ಎಷ್ಟು ಬಾರಿ ವಿಚಾರಿಸಿದ್ಲು ಗೊತ್ತಾ? ಯಾರೋ ಅಪರಿಚಿತರಾದವಳು ನನ್ನ ಬಳಿ ನಿಮ್ಮ ಕ್ಷೇಮ ಸಮಾಚಾರವನ್ನು ಅಷ್ಟೊಂದು ಬಾರಿ ಕೇಳಿದ್ಲು. ಆದರೆ ನೀವು ಪ್ರೀತಿಸ್ತೇನೆ ಅಂತ ಹೇಳಿಬಿಟ್ಟು ಈಗ ಒಂದು ಮಾತು ಚೆನ್ನಾಗಿದೆಯಾ ಅಂತ ಕೂಡ ಕೇಳಲಿಲ್ವಲ್ಲ ಅಣ್ಣ. ಬಂದವರ ಬಳಿ ಸ್ವಲ್ಪ ನಕ್ಕು ಮಾತನಾಡಬಹುದಿತ್ತು ಅಲ್ವಾ? ಅವರಿಗೂ ಏನೋ ಕಷ್ಟ ಇರಬಹುದು, ಅವರ ಕಡೆಯೂ ಒಂದು ನ್ಯಾಯ ಇರುತ್ತೆ ಅಲ್ವಾ ಅಂದ್ಲು. ಒಂದು ಮಾತು ಕೇಳದೆ ಹೀಗೆ ಹರ್ಟ್ ಮಾಡ್ತಿರಲ್ಲ ಅಣ್ಣ, ಇದಕ್ಕೆ ಪ್ರೀತಿ ಅಣ್ಣ ಅನ್ನಲ್ಲ, ಹಠ ಅಂತಾರೆ ಅಂತ ಕೋಪದಿಂದ ಬೈದು ಕಾರ್ನೊಳಗೆ ಹೋಗಿ ಕೂತ್ಕೊಂಡ್ಳು ಆಕಾಂಕ್ಷ. ಏಯ್, ನಾವಿಬ್ಬರು ಮೊದಲಿನಿಂದಲೂ ಹೀಗೇನೆ ಮಾತನಾಡ್ಕೊಳ್ತಿದ್ವು. ಆಗೆಲ್ಲ ಅವಳು ಕೋಪ ಮಾಡಿಕೊಂಡು ನನ್ನೊಂದಿಗೆ ಜಗಳ ಆಡ್ತಾ ಇದ್ಲು. ಆದರೆ ಯಾಕೋ ಇವತ್ತು ಹೀಗೆ ಹೊರಟು ಹೋದ್ಲು ಅಂತಲೇ ನನಗೆ ತಿಳಿತಿಲ್ಲ ಅಂದ. ನಾಳೆ ಮಾತನಾಡ್ತೀನಿ ಬಿಡು ಆಕಾಂಕ್ಷ ಅಂತ ಕಾರ್ ಚಲಾಯಿಸ್ತಾ ವಿಜಯ್ ಅವಳನ್ನು ಮನೆಯ ಬಳಿ ತಂದುಬಿಟ್ಟು ಮತ್ತೆ ಹೊರಟು ಹೋದ. ಮನೆಗೆ ಬಂದವಳೆ ಸ್ನಾನ ಮುಗಿಸಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಸಮಯ ಚಿಂತಾಮಣಿಯೊಂದಿಗೆ ಮಾತನಾಡಿದ್ಲು. ಯಾಕೋ ವಿಜಯ್ ಹೇಳಿದ ಅವನು ಬೆಳೆದ ಪರಿಸರ ಆಗಿದೆ ಅನ್ನೋ ಮಾತುಗಳು ಅವಳ ತಲೆಯಲ್ಲಿ ಸುಳಿದಾಡ್ತಾ ಇದ್ವು. ಈ ಮನೆಯಲ್ಲಿ ಎಲ್ಲರೂ ಏನೋ ಒಂದನ್ನು ಮರೆಮಾಚಿ ಮಾತನಾಡ್ತಿದ್ದಾರೆ, ಅದು ನನಗೆ ತಿಳಿಬಾರ್ದು ಅಂದ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿತು ಅವಳಿಗೆ. ಅದನ್ನು ತಿಳ್ಕೊಳ್ಳುವ ಕುತೂಹಲ ಅವಳಲ್ಲಿ ಹೆಚ್ಚಾಯಿತು. ಚಿಂತಾಮಣಿಯ ಹತ್ರ ಹೋಗಿ ಅಕ್ಕ ಅಂದ್ಲು. ಬಾ, ನಿನಗಾಗಿನೇ ಬಜ್ಜಿ ಮಾಡಿಟ್ಟಿದ್ದೀನಿ ಅಂತ ಕಾಫಿ ಮತ್ತು ಬಜ್ಜಿಯನ್ನು ತಂದುಕೊಟ್ಲು ಚಿಂತಾಮಣಿ. ಅಕ್ಕ, ನನಗೆ ಆಯಿಲ್ ಫುಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇವತ್ತು ಒಂದು ದಿನ ನಿಮಗೋಸ್ಕರ ತಿಂತೀನಿ, ಆದರೆ ನಾಳೆಯಿಂದ ಇದೆಲ್ಲ ಬೇಡ ಅಂದ್ಲು. ಆದರೆ ರಮಣ್ ಸರ್ ನೀನು ಕೆಲಸದಿಂದ ಬರುವಾಗ ಏನಾದರೂ ತಿನ್ನಲು ಕೊಡಬೇಕು ಅಂತ ಹೇಳಿದಾರಲ್ಲ ಅಂದ್ಲು ಚಿಂತಾಮಣಿ. ಅಕ್ಕ, ನ್ಯಾಚುರಲ್ಲಾಗಿ ಎಣ್ಣೆ ಇಲ್ಲದ ಶೇಂಗಾ ಬೀಜ, ಕಡಲೆ ಉಂಡೆ, ಈ ತರಹದ ಹೆಲ್ದಿ ಫುಡ್ ಮಾತ್ರ ಕೊಡಿ, ಬೇರೆ ಏನು ಬೇಡ ಅಕ್ಕ ಅಂದ್ಲು ಆಕಾಂಕ್ಷ. ಕಾಫಿಯನ್ನು 2 ಸಿಪ್ ಕುಡಿತಾ, ಅಕ್ಕ, ನಮ್ಮ ರಮಣ್ ಸರ್ ಅವರ ಅಪ್ಪ ಅಮ್ಮ ಎಲ್ಲ ಹೇಗಿದ್ರು? ಅವರು ಹೇಗೆ ತೀರ್ಕೊಂಡ್ರು? ಕಾಯಿಲೆಯಿಂದ ಏನಾದರೂ ತೀರ್ಕೊಂಡ್ರಾ? ಅದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಕೇಳಿದ್ಲು ಆಕಾಂಕ್ಷ. ಆ ಮಾತನ್ನು ಕೇಳಿದ ತಕ್ಷಣ ಚಿಂತಾಮಣಿಯ ಮುಖದಲ್ಲಿ ಒಂದು ದೊಡ್ಡ ಆತಂಕ ಮತ್ತು ಗಾಬರಿ ಆವರಿಸಿದ್ದನ್ನು ಆಕಾಂಕ್ಷ ಸ್ಪಷ್ಟವಾಗಿ ಗಮನಿಸಿದ್ಲು. ಈ ಕತೆ ಮುಂದುವರಿಯೋದು ಮುಂದಿನ ಭಾಗದಲ್ಲಿ. ಚಿಂತಾಮಣಿ ರಮಣ್ ಬಗ್ಗೆ ಹೇಳ್ತಾಳ ಅಥವಾ ಮರೆಮಾಚ್ತಾಳ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ.